ಬೆಳಗ್ಗೆ ಅಷ್ಟೇ ಒಂದು ಸ್ಟೋರಿ ಮಾಡಿದ್ವಿ. ಜಯನಗರದ ಈಸ್ಟ್ ಎಂಡ್ ರೋಡ್ನಲ್ಲಿ ಗುಂಡಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವರದಿ ಬಳಿಕ ಬೆಸ್ಕಾಂ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಒಂದು ವಾರದ ಒಳಗೆ ಸಂಪೂರ್ಣವಾಗಿ ನಾವು ಈ ಗುಂಡಿಯನ್ನು ದುರಸ್ತಿ ಮಾಡ್ತೇವೆ ಅಂತ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಸದ್ಯ ದುರಸ್ತಿ ಕಾರ್ಯದ ಸ್ಥಳದಲ್ಲಿ ಟೇಪ್ ಹಾಗೂ ಬ್ಯಾರಿಕೇಡ್ಗಳನ್ನು ಹಾಕೋ ಕೆಲಸ ಆಗಿದೆ. ನಾವು ಸುದ್ದಿ ಮಾಡೋ ತನಕ ಅಲ್ಲಿ ಕನಿಷ್ಠ ಸುರಕ್ಷತಾ ಕ್ರಮಗಳನ್ನು ಕೂಡ ಅನುಸರಿಸಲಿಲ್ಲ. ಆಮೇಲೆ ಮೈ ತುಂಬ ಎಣ್ಣೆ ಉಚ್ಕೊಂಡೆ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ ನೋಡಿ ಅಂತ ತೋರಿಸಿದ್ವಿ. ಸೊ ನಮ್ಮ ಸುದ್ದಿಯ ಕ್ವಿಕ್ ಇಂಪ್ಯಾಕ್ಟ್ ಆಗಿದೆ. ಸ್ಥಳಕ್ಕೆ ಬಂದಂತಹ ಬೆಸ್ಕಾಂ ಸಿಬ್ಬಂದಿಗಳು ಒಂದು ವಾರದ ಒಳಗೆ ನಾವು ಈ ಗುಂಡಿಯನ್ನು ಮುಚ್ತೀವಿ ಅಂತ ಟೈಮ್ ಕೇಳಿದ್ದಾರೆ. ಜೊತೆಗೆ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. 10 ಅಡಿ ಆಳದ ಗುಂಡಿ ತೋಡಿ ನಿರ್ಲಕ್ಷ್ಯವನ್ನು ಬೆಸ್ಕಾಂ ತೋರಿಸಿತ್ತು. BBMPಯ ನಿರ್ಲಕ್ಷ್ಯ ಕೂಡ ಬಟಾಬಯಲಾಗಿತ್ತು. ಸೊ ಈಗ ನಾವು ಸುದ್ದಿ ಮಾಡಿದ ನಂತರ ಅಲ್ಲಿ ಏನು ಚೇಂಜಸ್ ಆಗಿದೆ ತಕ್ಷಣಕ್ಕೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಟೇಪು ಬ್ಯಾರಿಕೇಡ್ಗಳನ್ನು ಹಾಕಿ ತ್ವರಿತಗತಿಯಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಥರದ್ದು ಯಾವುದೇ ಪ್ರಾಬ್ಲಮ್ ಆದರೂ ಕೂಡ ಫಸ್ಟ್ ಪಬ್ಲಿಕ್ ಟಿವಿಯಲ್ಲಿ ಬರಬೇಕು, ತೋರಿಸ್ಬೇಕು. BBMP ವಾರ್ಡ್ ಇಂಜಿನಿಯರ್ ಕೆಲಸ ಮಾಡ್ತಿಲ್ಲ ಅಂತ ಹೇಳಬೇಕು, ಆಮೇಲೆ ಅವ್ರು ಮಾಡೋದು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಲಿಗಾಗಿ ಕಾದು ಕುಳಿತಿದ್ದಂತಹ ಗುಂಡಿಗೆ ಕೊನೆಗೂ ಒಂದು ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಪಬ್ಲಿಕ್ ಟಿವಿ ಈ ಬಗ್ಗೆ ಬೆಳಗ್ಗೆ ಅಷ್ಟೇ ಸವಿಸ್ತಾರವಾದಂತಹ ಸುದ್ದಿಯನ್ನ ವರದಿ ಮಾಡಿತ್ತು. ಗಮನಿಸ್ತಾ ಇದ್ದೀರಿ ಈ ದೃಶ್ಯಾವಳಿಗಳಲ್ಲಿ ಮುಖ್ಯ ರಸ್ತೆ ಅಂದರೆ ಈಸ್ಟ್ ಎಂಡ್ ಜಯನಗರದ ಮುಖ್ಯ ರಸ್ತೆ ಏನಿದೆ, ಈಸ್ಟ್ ಎಂಡ್ ಮುಖ್ಯ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಅಗೆದು ಬೆಸ್ಕಾಂ ಅಧಿಕಾರಿಗಳು ದುರಸ್ತಿ ಕಾರ್ಯವನ್ನು ಮಾಡಲಿಕ್ಕೆ ಒಂದು ದೊಡ್ಡ ಗುಂಡಿಯನ್ನು 15 ದಿನಗಳ ಹಿಂದೆಯೇ ಮಾಡಿದ್ರು. ಆ 15 ದಿನ ಆದರೂ ಕೂಡ ಆ ಗುಂಡಿಯನ್ನ ಕೆಲಸವೂ ಕೂಡ ನಡೀತಾ ಇರಲಿಲ್ಲ. ಜೊತೆಗೆ ಅದರ ಸುತ್ತ ಮಾಡಬೇಕಿದ್ದಂಥ ಸುರಕ್ಷತಾ ಕ್ರಮಗಳನ್ನು ಕೂಡ ಅಳವಡಿಕೆಯನ್ನ ಮಾಡಿರಲಿಲ್ಲ. ಈ ಸಂಬಂಧ BBMPಗೂ ಕೂಡ ಮಾಹಿತಿಯನ್ನು ನೀಡಿರಲಿಲ್ಲ. ನಿನ್ನೆ ಸುದ್ದಿ ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ BBMPಯ ಅಧಿಕಾರಿ ವಾರ್ಡ್ ಇಂಜಿನಿಯರ್ ಕೂಡ ಇದನ್ನ ನೋಡಿ ಗಾಬರಿಯಾಗಿದ್ರು. ಒಂದೊಮ್ಮೆ ಶಾಕ್ಗೆ ಒಳಗಾಗಿದ್ರು. ಗುಂಡಿ ಎಲ್ಲಿಂದ ಬಂತು ಅನ್ನುವಂತಹ ಗೊಂದಲದಲ್ಲಿ ಆ BBMP ಅಧಿಕಾರಿಗಳೇ ಇದ್ರು. ಸದ್ಯ ಅವರನ್ನೆಲ್ಲರನ್ನೂ ಕೂಡ ಎಚ್ಚರಿಸುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ವರದಿ ಮುಖಾಂತರವಾಗಿ ಮಾಡಿದೆ. ಸದ್ಯ ಈಗ ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಅದಕ್ಕೆ ಬೇಕಾದಂತ ಸುರಕ್ಷತಾ ಕ್ರಮಗಳನ್ನ ಅಂದ್ರೆ ಅದಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಿ, ಟೇಪ್ ಅನ್ನು ಹಾಕಿ, ನಾಮಫಲಕವನ್ನ ಹಾಕಿ ಇಲ್ಲಿ ಅಪಾಯ ಇದೆ, ಯಾರು ಕೂಡ ಇದರ ಹತ್ರ ಬರಬಾರ್ದು, ಬೆಸ್ಕಾಂ ವರ್ಕ್ ನಡೀತಾ ಇದೆ ಅನ್ನುವಂತಂದ್ರೆ ಬೆಸ್ಕಾಂ ಕಾಮಗಾರಿ ದುರಸ್ತಿ ಕಾರ್ಯ ನಡೀತಾ ಇದೆ ಅನ್ನುವಂಥ ನಾಮಫಲಕವನ್ನ ಅಳವಡಿಕೆ ಮಾಡೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಸಂಚಾರ ಮಾಡುವಂತವ್ರಿಗೆ ಎಚ್ಚರಿಸುವಂತ